ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಆದರ್ಶ ನಗರದ ಮಾರುತಿ ದೇವಸ್ಥಾನಕ್ಕೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಬಳಿಕ ಮಾತನಾಡಿ ನೇಹಾ ತಂದೆ ನಿರಂಜನ್ ಅವರ ರಾಜ್ಯ ಸರ್ಕಾರದ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂದಿದ್ದಾರೆ. ಹಾಗಾಗಿ ನೇಹಾ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಆಗ್ರಹಿಸಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲವೇ ಇಲ್ಲ ಅಂತ ಕಿಡಿಕಾರಿದರು. ಇವತ್ತು ಹನುಮ ಜಯಂತಿ ನಿಮಿತ್ತವಾಗಿ ಇಲ್ಲಿ ಅಶೋಕನಗರದ ಹನುಮಂತ ದೇವರಿಗೆ ಬಂದು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇಡೀ ಜಗತ್ತಿಗೆ ಮಂಗಳ ಉಂಟು ಮಾಡಲಿ. ಹನುಮ ಎಲ್ಲರಿಗೂ ಕೂಡ ಶಕ್ತಿ ಧೈರ್ಯ ಈಗಿರುವಂಥ ನಡೀತಿರುವಂಥ ಎಲ್ಲ ವಾತಾವರಣದಲ್ಲಿ ಎಲ್ಲರಿಗೂ ಸರ್ವರಿಗೂ ಶಕ್ತಿ ಧೈರ್ಯ ಸದ್ಬುದ್ಧಿ ಸನ್ಮಾರ್ಗವನ್ನು ಕೊಡಲಿ ಮತ್ತು ಸತ್ಯಕ್ಕೆ ವಿಜಯವಾಗಲಿ ಅಂತ ಕೇಳ್ಕೊಳ್ತೀವಿ. ಹಾಂ, ಅದು ಖಂಡಿತ ಬರಬೇಕಾಗುತ್ತೆ. ಈಗ ಸಂತೋಷ್ ಲಾಡ್ ಅವರು ಹೇಳ್ತಾರ ಬಿಜೆಪಿ ಅವರಿಗೆ ಹಿಂದೂಗಳ ಕೊಲೆ ಆದರೆ ಹಬ್ಬ, ಅದನ್ನು ಸಂಭ್ರಮ ಪಡ್ತಾರ, ಮುಸ್ಲಿಂ ಹೆಂಗಲ್ಲಿದ್ರಿ ಅನ್ನೋ ರೀತಿಯಲ್ಲಿ ನೋಡಿ, ಅದು ಅವರ ಭಾಳ ಒಂದು ರೀತಿಯಲ್ಲಿ ಸಂಕೋಚಿತ ಅತ್ಯಂತ ಸಣ್ಣ ಅವರ ಮನಸ್ಥಿತಿ ವ್ಯಕ್ತ ಆಗುತ್ತೆ. ಯಾವುದೇ ಸಾವಾದರೂ ಸಾವೇ. ಆ ರೀತಿ ಯಾಕೆ ನೋಡ್ತಾ ಇಲ್ಲ ಇವರು? ನೇಹಾ ಹಿರೇಮಠ್ ಸಾವನ್ನು ಒಂದು ಇನ್ನೂ ಬೆಳೀತಿರುವಂಥ ಒಂದು ಮಗುವಿನ ಸಾವು ಬಹಿರಂಗವಾಗಿ ಆದರೆ ಸಮಾಜದಲ್ಲಿ ಮುಂದೆ ಏನಕ್ಕೆ ಶೋಭೆ ಉಂಟಾಗುತ್ತೆ?